ನಾನು ಫಸ್ಟ್ ಥಿಂಗ್ ಎಲ್ರಿಗೂ ಏನು ಹೇಳೋದು ಅಂದರೆ ಎವ್ರಿ ಡೇ ಓಕೆ ಈಗ ಏನು ಹೇಳ್ತಾರೆ ಟ್ರಾಫಿಕ್ ಓಕೆ ಟ್ರಾಫಿಕ್ ಸಿಗ್ನಲ್ ಯಾಕಿದೆ ಟು ಕಂಟ್ರೋಲ್ ದ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗಬಾರ್ದು ರೆಡ್ ಬಂದರೆ ನಿಲ್ಲಬೇಕು ಕರೆಕ್ಟಾ ಇನ್ ಕೇಸ್ ಅದಿಲ್ಲ ಅಂದಿದ್ರೆ ಎಲ್ಲ ಹೇಗೆ ಬೇಕು ಹಾಕ್ಬೇಕು ಹಂಗೆ ಹೋಗ್ತಾ ಇದ್ರು ಈಗಲೇ ಅಲ್ಲೆಲ್ಲರೂ ಆಫ್ ಆಗಿದ್ರೇ ಎಲ್ಲ ಹೋಗ್ತಾರೆ ಕರೆಕ್ಟಾ ಹಿಂಗೆ ನಮ್ಮ ಲೈಫಲ್ಲೂ ಕೂಡ ಒಂದು ಸಿಸ್ಟಮ್ ಇಲ್ಲ ಅಂದರೆ ವ್ಯವಸ್ಥೆ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಈಗ ನೀವೇನೇ ವರ್ಕ್ ಮಾಡಿ ಇವಾಗ ಈ ಚಾನಲ್ ಆಗ್ಬೋದು ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಸಿಸ್ಟಮ್ ಅಂತ ಇರುತ್ತೆ, ಇದು ಹಿಂಗೆ ರನ್ ಆಗಬೇಕು, ಇದಕ್ಕೆ ಇವ್ರು ಇರ್ತಾರೆ, ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅದಿಲ್ಲ ಅಂದರೆ ಅದು ರನ್ ಆಗಲ್ಲ ಕರೆಕ್ಟಾ. ಹಾಗೆ ನಮ್ಮ ಸಂಕಲ್ಪಗಳನ್ನು ಅಚೀವ್ ಮಾಡೋದಕ್ಕೆ ನಾವು ಫಸ್ಟು ಸಿಸ್ಟಮ್ನ ಸೆಟ್ ಮಾಡ್ಕೊಬೇಕು. ಯಾವುದಾದ್ರೂ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಆ್ಯಪ್ಗಳಿದೆ ಕೆಲವೊಂದು, ಅದನ್ನು ನಾವು ಡೌನ್ಲೋಡ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಈಗ ನೋಡಿ ನನಗೆ ಕೆಲವ್ರಿಗೆ ಹೇಳ್ತಾ ಇರ್ತೀನಿ ನಾನು, ಮ್ಯಾಮ್ ನಾನು ಯೋಗ ಮಾಡೋಣ ಅಂತ ಅಂದ್ಕೊಳ್ತೀನಿ ದಿನ, ಬಟ್ ಮಾಡೋಕ್ಕಾಗಲ್ಲ. ನಾನು ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಒಂದು 48 days ಆರ್ 3 months ಅಟ್ಲೀಸ್ಟ್ ನೀವು ಯೋಗ ಕ್ಲಾಸಿಗೆ ಹೋಗಿ, 3 ತಿಂಗಳು ದುಡ್ಡು ಹೋಗುತ್ತೆ ಅಂತ ಯೋಚನೆ ಮಾಡಬೇಡಿ, ಹೋಗಿ ಅಲ್ಲಿ ಹೋಗಿ ನೀವು ಫಸ್ಟ್ ಏನಾದರೂ ಅಲ್ಲಿಗೆ ಪ್ರತಿದಿನ ಅಟೆಂಡೆನ್ಸ್ ಹಾಕೋದಕ್ಕೆ ಸಿಸ್ಟಮ್, ಅದರಲ್ಲೂ ನಾನು ಯಾರ ಹತ್ರ ಹೋಗಿ ಅಂತ ಹೇಳ್ತೀನಿ ಅಂದರೆ 1 to 1 ತೊಗೊಳೋದಿದ್ರೆ ಒಳ್ಳೇದು ಅಂತೀನಿ. 1 to 1 ತೊಗೊಳ್ಳಿ, ಇಲ್ಲ ಅಂದರೆ ಯಾರಾದರೂ ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಅಪ್ ಮಾಡ್ತಾರಲ್ಲ, ಲೈಕ್ ಯಾಕೆ ಬಂದಿಲ್ಲ ಆ ಥರ ಕೇಳೋರು ಇರ್ತಾರಲ್ಲ, ಅವ್ರ ಜೊತೆಗೆ ಹೋಗಿ ಯಾರಾದ್ರೂ ಒಬ್ರು ಅಕೌಂಟಬಿಲಿಟಿ ಇಟ್ಕೊಳ್ಳಿ. ಒಂದು ನಾನೇನು ಮಾಡ್ತಾ ಇದ್ದೆ ಇವೆಲ್ಲ ಮಾಡೋಕ್ಕೆ ಮುಂಚೆ ಬರೋ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಿದ್ದೆ, ನಾನು ಅದನ್ನ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ. ಸೊ ಅದನ್ನ ಹೇಳಿದಾಗ ಏನಾಗ್ತಿತ್ತು, ನಾನು ಒಬ್ರು ಅದೇನೋ ಮಾಡ್ತೀನಿ ಅಂದೆ ಮಾಡ್ತೀನಿ ಅಂತ ಅನ್ಕೊಳ್ಳೋದು, ಮತ್ತೆ ಯಾರೋ ಹೇಳಿದಾಗ ಮಾಡ್ತೀನಿ ಅಂತ. ಸೊ ನಾವು ಹೇಳಕ್ಕೆ ಹೆದರ್ತಾ ಇದೀವಿ ಇವತ್ತು, ಎಲ್ಲಿ ಹೇಳ್ಬಿಟ್ಟು ಮಾಡಲಿಲ್ಲ ಅಂದರೆ ಆಡ್ಕೊಳ್ತಾರೆ ಅಂತ. ಬಟ್ ಆ್ಯಕ್ಚುಲಿ ನಾವು ಹೇಳ್ಕೋಬೇಕು, ಆಡ್ಕೋಬೇಕು ಜನ ನಮ್ಮನ್ನು, ಆವಾಗಲೇ ನಾವು ಹೌದು ನನ್ನ ಕೈಲಿ ಆಗಲ್ಲ ಅಂತಿದ್ದಾರೆ, ಸೊ ನನ್ನ ಕೈಲಿ ಆಗುತ್ತೆ ಅಂತ ನಾನು ಮಾಡಬೇಕು, ಈ ಥರ ಅಕೌಂಟಬಿಲಿಟಿ ವ್ಯವಸ್ಥೆಗಳನ್ನ ಇಟ್ಕೋಬೇಕು. ಒಂದು ಇಲ್ಲ ನಾನು ಎಲ್ರಿಗೂ ನಾರ್ಮಲಿ ಸಜೆಸ್ಟ್ ಮಾಡೋದು, ಯಾರಾದರೂ ಈಗ 30 days ಸೆಷನ್ಸ್ಗಳು 60 days ಸೆಷನ್ಸ್ಗಳು ಈ ಥರ ಇಟ್ಕೊಂಡಿರ್ತಾರೆ, ಆ ಥರದ್ದು ಎಲ್ಲಾದರೂ ಇವ್ರು ಒಂದು ಕಡೆ ಹೋಗಿ ಕಲಿಬೇಕು ಫಸ್ಟ್, ಸೊ ಆಮೇಲೆ ಅದು ಬರುತ್ತೆ. ಸೊ ನಾನು ನಾರ್ಮಲಿ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಕೆಲವೊಂದು ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡೋದಕ್ಕೆ ಪೀಪಲ್ದು. ಸೊ ನನಗೇನು ಡಿಸೈಡ್ ಮಾಡಿದೆ ಅಂದರೆ, ಮುಂಚೆ ಲೈಕ್ 1 day ಕರೆಯೋದು, ಅವ್ರಿಗೆ 1 day ಫುಲ್ ಹೇಗೆ ಬದಲಾಗಬೇಕು ಅಂತ ಹೇಳೋದು, ಅವರು ಫುಲ್ ಜೋಶಲ್ಲಿ ಹೋಗ್ತಾಯಿದ್ರು. ನೆಕ್ಸ್ಟ್ ತಿಂಗಳು ಬರೋಷ್ಟರಲ್ಲಿ ಅವರು ಎಷ್ಟೊಂದು ಕೆಲಸ ಮಾಡೇ ಇರ್ತಾ ಇರಲಿಲ್ಲ. ಆಗ ನಂಗೆ ಅನ್ನಿಸ್ತು, ಇಲ್ಲ ಪ್ರತಿದಿನ ಊಟ ಹೇಗೆ ತಿಂತೀವೋ, ಪ್ರತಿದಿನ ಮೊಬೈಲ್ಗೆ ಚಾರ್ಜ್ ಹೇಗೆ ಹಾಕ್ಕೊತೀವೋ, ಅದೇ ಥರನೇ ನಮ್ಮ ಡ್ರೀಮ್ಸ್ಗೂ ಕೂಡ ಸೆಲ್ಫ್ ರೀಚಾರ್ಜ್ ಮಾಡ್ತಾನೆ ಇರಬೇಕು, ನಾವು ಚಾರ್ಜ್ ಮಾಡ್ತಾನೆ ಇರಬೇಕು. ಸೊ ಅದಕ್ಕೊಂದು ಸಿಸ್ಟಮ್ ವ್ಯವಸ್ಥೆ ಇದೆ ಅಂತ ಎವ್ರಿ ಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗ ಪೀಪಲ್ಗೆ ಓಕೆ ಏನು ಡೈಲಿ ಮಾಡಬೇಕು ಅಂತ ಅನ್ನಿಸ್ತು. ಇನ್ನೊಂದೇನೆಂದರೆ, ನಾನೀಗ 5 ಗಂಟೆಗೆ ಎದ್ದೋಬೇಕು ಅಂದ್ಕೊಂಡೆ, ನನ್ನ ಹಸ್ಬೆಂಡೋ ನಮ್ಮ ಅಮ್ಮನೋ ಅಪ್ಪನೋ ಇನ್ನೂ ಮಲಗಿರ್ತಾರೆ. ಓಕೆ, ಆಟೋಮೆಟಿಕ್ಕಾಗಿ ನಮ್ಗೇನು ಅನಿಸುತ್ತೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೇನೋ ಅಂತ ಅನಿಸುತ್ತೆ. ನೀವು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿದ್ರಿ. ಬಟ್ ನಾರ್ಮಲಿ ಹೆಂಗೆ ಅಂದ್ಕೊಳ್ತಾರೆ ಅಂದರೆ ಇವರು ಮಲಗಿದ್ದಾರೆ, ನಾನು ಮಲಗಿಬಿಡೋಣ, ಅರ್ಥ ಆಗ್ತಿದೆ ಅಂತ ಪೀಪಲ್ ಹಾಗೆ ಯೋಚನೆ ಮಾಡೋದು. ಸೊ ನಾನು ಮಲಗಿಬಿಡೋಣ ಅಂತ ಮಲ್ಕೊಳ್ತಾರೆ. ಕೊನೆಗೆ ಏನಾಗುತ್ತೆ, ಅವ್ರ ಜೊತೆಗೆ ಮಲ್ಕೊಂಡು ನೀನು ಎದ್ದೊಳ್ಳಿಲ್ಲ, ನಾನು ಒಬ್ಬನೇ ಯಾಕೆ ಎದ್ದೋಬೇಕು, ನನಗೆ ನೀನು ಮಲಗಿರೋದು ನೋಡ್ರೆ ನನಗೂ ಮಲ್ಕೋಬೇಕು ಅನ್ಸುತ್ತೆ, ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ಅದರಲ್ಲೂ ಚಳಿಗಾಲದಲ್ಲಿ ಕಷ್ಟ ಅಲ್ವಾ. ಸೊ ಈ ಥರ ನಾವು ಸಿಸ್ಟಮ್ ಇದಾಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಎಲ್ಲದಕ್ಕೂ ಒಂದು ಫ್ರೀಕ್ವೆನ್ಸಿ ಇದೆ, ನಿಮ್ಗೆ ಗೊತ್ತಿರುತ್ತೆ. ಈಗ ರೇಡಿಯೋಗೆ ಆ ಚಾನಲ್ ನಾವು ಟ್ಯೂನ್ ಮಾಡಿದ್ರೇ ಫ್ರೀಕ್ವೆನ್ಸಿ ಬರುತ್ತೆ ಅಂತ. ಸೇಮ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಮನೆ ಏನು ಫ್ರೀಕ್ವೆನ್ಸಿ ಇರುತ್ತೆ ಅಲ್ವಾ, ಅಂದರೆ ಪೀಪಲ್ ಯಾರು ಇರ್ತಾರೆ ಅಲ್ವಾ, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ನೀವು ಕನ್ನಡ ಮಾತಾಡೋರ ಜೊತೆಲಿದ್ದರೆ ಚೆನ್ನಾಗಿ ಕನ್ನಡ ಕಲಿತೀರ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಜರ್ಮನ್ ಲ್ಯಾಂಗ್ವೇಜ್ ಬರೋದೇ ಇಲ್ಲ, ಬಟ್ ನೀವು ಇವಾಗ ಜರ್ಮನಿಗೆ ಹೋಗ್ಬಿಟ್ಟು ಒಂದು ಏನು ಹೇಳ್ತಾರೆ 1 ವರ್ಷ 2 ವರ್ಷ ಅಲ್ಲೇ ಇದ್ಬಿಡ್ತೀರಾ, ಕಲಿಯಲ್ವಾ? ಆಬ್ವಿಯಸ್ಲಿ ನಾನೇನೋ ಟ್ರಾನ್ಸ್ಲೇಟರ್ ಏನೋ ಹಾಕೊಂಡು ಕಲ್ತ್ಬಿಡ್ತೀನಿ. ಈಗ ನಾವೇನು ಮಾಡಬೇಕು, ನಮ್ಮ ಮನೇಲಿ ಮಲಗಿದ್ದಾರೆ, ಓಕೆ, ಈಗ ನಾನು ಅದೇ ಫ್ರೀಕ್ವೆನ್ಸಿಯಲ್ಲಿ ಇದ್ದೀನಿ, ಅವ್ರ ಲ್ಯಾಂಗ್ವೇಜೇ ಕಲಿತಾ ಇದ್ದೀನಿ. ಸೊ ನಾನು ಒಂದು ಸೆಟ್ ಆಫ್ ಕಮ್ಯುನಿಟಿ ಜೊತೆಗೆ ಕನೆಕ್ಟ್ ಆಗಬೇಕು. ನಾನು ಪರ್ಸ್ನಲಿ ಮಾಡಿದ್ದು, ಓಕೆ ನಾನು
ಕಮ್ಯುನಿಟಿ ಹುಡುಕ್ದೆ. ಒಂದು ಯಾರು ನಮಗೆ ಒಂದು ಮಾಸ್ ಇರ್ತಾರೆ, ಮಾಸಲ್ಲಿ ಮೆಡಿಟೇಷನ್ ಮಾಡೋದು, ಮಾಸಲ್ಲಿ ಎಕ್ಸಸೈಸ್ ಮಾಡೋದು, ಮಾಸಲ್ಲಿ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅವ್ರ ಜೊತೆಗೆ ನಾನು ಕನೆಕ್ಟ್ ಆದೆ. ಸೊ ಅದೇನಾಯಿತು, ಗುಂಪಲ್ಲಿ ಗೋವಿಂದ ಅಂತೀವಲ್ಲ, ಈ ಕೆಟ್ಟದಕ್ಕೆ ಏನೋ ಆ ಥರ ಹೇಳೋದ್ರ ಬದಲು ಒಳ್ಳೇದಕ್ಕೆ ನಾವು ಗುಂಪಿಗೆ ಸೇರ್ಕೋಬೋದಲ್ಲ. ಸೊ ಆ ಥರದ ಒಂದು ಕಮ್ಯುನಿಟಿನ ಇಟ್ಕೊಂಡ್ರು ಕೂಡ ಗೋಲ್ನ ಬೇಗ ಅಚೀವ್ ಮಾಡ್ಬೋದು. ಅದೇ ರೀಸನ್ಗೆ ಫಾರಿನ್ ಕಂಟ್ರಿಯಲ್ಲೆಲ್ಲ ಲೈಫ್ ಕೋಚ್ಗಳು ಒಂದೊಂದು ಟೀಮ್ ಥರ ಮಾಡಿ ಒಂದು ಕಮ್ಯುನಿಟಿ ಮಾಡಿಕೊಂಡು ಮಾಡ್ತಿರ್ತಾರೆ. ಇದೆಲ್ಲ ನಾನು ಬೇರೆ ಬೇರೆ ಕಡೆ ಎಲ್ಲ ಕಲ್ತ ಮೇಲೆ ನನಗೂ ಗೊತ್ತಾಗಿದ್ದು, ಯಾವುದೋ ಒಂದು ಫಾಲೋಅಪ್ ಸಿಸ್ಟಮ್ ಇರಬೇಕು, ಇಲ್ಲಾಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾವು ಹೇಗಿರ್ತೀವಿ ಅಂದರೆ ನಮ್ಮ ಜೊತೇಲಿ ಹೇಗಿರ್ತಾರೆ ಹಾಗೆ ಆಗಿಬಿಡ್ತೀವಿ, ಯಾಕಂದರೆ ನಮ್ಗೆ ಆ ಎನರ್ಜಿ ಇರಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ. ಸೊ ಒಂದು ಬೆಸ್ಟ್ ಕಮ್ಯುನಿಟಿ ಜೊತೆ ಇರಬೇಕು ಅಂತ. ಸೊ ನಿಮ್ಮ ಗೋಲ್ ಚೆನ್ನಾಗಿ ಅಚೀವ್ ಆಗಬೇಕು ಅಂದರೆ ಒಂದು ಕಮ್ಯುನಿಟಿ ಜೊತೆ ಕನೆಕ್ಷನಲ್ಲಿರಿ. ಓಕೆ. ಯಾರು ಆ ಥರ ಸಿಗ್ತಾರೆ ಅಂದರೆ ದಯವಿಟ್ಟು ಹೋಗ್ಬಿಡಿ ಅಂತ.